ಎಷ್ಟೋದೆಲ್ಲ ಕೇಳಿರ್ತೀರಾ ನೀವು, ಸರ್ಕಾರಿ ಶಾಲೆ ಹೆಚ್ಚಾಗಿ ಸಿನಿಮಾ ಹೇಗಿದೆ, ಎಷ್ಟು ಥ್ರಿಲ್ಲರ್ ಆಗಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ನಮ್ಮ ಚಿದಾನಂದ್ ಗೌಡ್ರು ಬಂದಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ಹೇಳ್ಬಿಟ್ಟು ನನಗೆ ಈ ಥರ ಎಲ್ಲ ಮಾತಾಡ ಬರುತ್ತೆ. ನಮ್ಮ ಕೈಯಲ್ಲಿ ಹೋಗ್ಬೇಡ, ನಮ್ಮ ಕೈಯಲ್ಲಿ ಹೋಗ್ಬೇಕಂದ್ರೆ ಫುಲ್ ಎಲ್ಲರೂ ಜೋಶ್ ಇರ್ಬೇಕಣ, ಇನ್ನ ಜೋಶ್ ಬೇಕ್ರಿ ಎಲ್ಲಾರ್ದು. ಅಣ್ಣ ಅವ್ರು ಹಾಕಿದ್ರೆ ಯಾರು ದಾಟಕ್ಕಾಗಲ್ಲ ಆಡ್ರು, ಅವ್ರು ಹಾಕಿದ್ರೆ ಯಾರು ಅವ್ರು ಹಾಕಿದ್ರೆ ಯಾರು ದಾಟಕ್ಕಾಗಲ್ಲ ಆಡ್ರು, ಅವ್ರು ಹಾಕಿದ್ರೆ ಯಾರು ದಾಟಕ್ಕಾಗಲ್ಲ ಆಡ್ರು. ಆದ್ರೆ ನಮ್ಮ ಸರ್ಕಾರಿ ಶಾಲೆ ಹೆಚ್ಚಿನ ಸಿನಿಮಾಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ ನಮ್ಮ ಚಿದಾನಂದ್ ಗೌಡ್ರು. ಇನ್ನೊಂದು ಮಾತು, ನಾವು ಆಗ್ಲಿಲ್ಲ, ನಾನು ನಿನ್ನೆ ಅಂದಿದ್ದೆ ಅದು ತುಂಬಾ ವೈರಲ್ ಆಗಿದೆ ಥ್ರಿಲ್ಲರು, ಮತ್ತೆ ನಮ್ಮ ಸಿನಿಮಾ ಫುಲ್ ಥ್ರಿಲ್ಲರ್ ಅಂತ. ಬಟ್ ಅದೇ ಹೇಳಿದಂಗೆ ಫಸ್ಟ್ ಹಾಫ್ ಈ ಹುಡುಗಿ ಆಡ್ಸೋದ್ರಿಂದ ಸ್ಟಾರ್ಟ್ ಆಗುತ್ತೆ, ಒಂದು ಎಮೋಷನಲ್ ಸ್ಟಾರ್ಟ್ ಆಗಿ ಮತ್ತೆ ಒಂದು ಒಳ್ಳೆ ಲವ್ ಸೀನ್ಸು, ಒಂದು ಸಾಂಗು, ಒಂದು ಬ್ರೇಕಪ್ ಸಾಂಗ್ ತರ ಅದು ಎಣ್ಣೆ ಸಾಂಗು ಶರಣ್ ಅವ್ರು ಆಡಿರೋದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸೆಕೆಂಡ್ ಹಾಫ್ ಬಂದ್ಬಿಟ್ಟು ಆಕ್ಚುಲಿ ಸೆಕೆಂಡ್ ಹಾಫ್ ಒಂದೊಂದು ಸೀನು ಒಂದೊಂದು ಶಾಟು ನಮ್ಗೆ ಇವಾಗ ಏನಾಗ್ಬೋದು ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಅವರೇ ಸೀಟ್ ಎಡ್ಜ್ ಅಂತಾರೆ ಗೊತ್ತಾ, ಸೀಟ್ ಎಡ್ಜ್ ತರ ಪ್ರತಿಯೊಬ್ರು ಅವ್ರಾಗವ್ರೆ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ನಮಗೆ ನಾವೇ ಇನ್ನೇನಾಗ್ಬೋದು, ಇವಾಗ ಏನಾಗ್ಬೋದು, ಏನಕ್ಕೆ ಈ ತರ ಆಗ್ತಿದೆ ಅಂತ ಅಂದ್ಬಿಟ್ಟು ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದೀರಾ ಡೈರೆಕ್ಟರ್. ಅಂದ್ರೆ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ ಅಂತ ಅಲ್ಲ, ಸೊ ನಿಮಗೆ ಅಂತಿರೋದು ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಥ್ರಿಲ್ಲರ್. ನಾನು ಹೇಳ್ದಂಗೆ ಕನ್ನಡದಲ್ಲಿ ಥ್ರಿಲ್ಲರ್ ಸಿನಿಮಾಗಳು ಬರೋದು ತುಂಬಾ ಕಡಿಮೆ. ಸೊ ದಯವಿಟ್ಟು ಬಂದ್ಬಿಟ್ಟು ಕನ್ನಡ ಸಿನಿಮಾಗಳನ್ನ ಬೆಳೆಸಿ, ಅದು ಇಂಥ ಸಿನಿಮಾಗಳು ಬಂದಾಗ ಇಂಥ ಡೈರೆಕ್ಟರ್ಗಳು ಮತ್ತೆ ಬೇಕು ಅಂದ್ರೆ ಈ ಸಿನಿಮಾಗಳನ್ನ ನೋಡ್ಬೇಕು. ಸೊ ಬನ್ನಿ ಎಲ್ಲರೂ ಸಪೋರ್ಟ್ ಮಾಡ್ರಿ. ಸೊ ಈ ಸಿನಿಮಾನ ಎಲ್ಲರೂ ಬೆಳೆಸಿ. ಅಣ್ಣ ನೀನೇನು ಕಣ ಪಡ್ತಿದ್ಯಾ ಅಷ್ಟೊಂದು ಕಷ್ಟ, ಅಣ್ಣ ಒಂದೇ ಡೈಲಾಗ್ ಬಂದ್ರಿ ಅಣ್ಣ ನೀನೇನು ಕಣ ಪಡ್ತಿದ್ಯಾ ಅಷ್ಟೊಂದು ಕಷ್ಟ ಸರ್ಕಾರಿ ನೀನ್ ಯಾರಣ್ಣ ನನ್ನ ತಡಿಯಣ್ಣ ಹೇಳಿದೆ ನೀವೇನೇ ಅಣ್ಣ, ಪ್ರತಿಯೊಬ್ರು ಜೀವನದಲ್ಲೂ ಪ್ರತಿಯೊಬ್ರು ಪಡ್ತಾರೆ ಕಷ್ಟ. ನಮ್ ಸರ್ಕಾರಿ ಶಾಲೆ ಹೆಚ್ಚೆಡ್ ಸಿನಿಮಾನ ನೋಡೋ ಪ್ರತಿಯೊಬ್ರು ಪಡ್ತೀರಾ ಇಷ್ಟ, ಸೊ ಪ್ರತಿಯೊಬ್ರು ಇಷ್ಟ ಪಡ್ತೀರಾ. ಸೊ ಬಂದ್ಬಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಡ್ರೈವರ್ ತುಪ್ಪ ಜಸ್ಟ್ ತಣ್ಣಿಲ್ಲ ಡ್ರೈವರ್